ಇನ್ನು ರಾಜ್ಯ ಸಿನಿ ಪ್ರೇಕ್ಷಕರಿಗೆ ಒಂದು ಸಂತಸದ ಸುದ್ದಿ. ಭಾಳ ಮುಖ್ಯವಾಗಿ ಕಾಲಘಟ್ಟ ಎನ್ನುವಂಥ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ನಿರ್ಮಾಪಕರಾದಂತಹ ಚಿಕ್ಕೇಗೌಡರು ಇದರ ಬಗ್ಗೆ ಸಂಪೂರ್ಣವನ್ನು ಮಾಹಿತಿಯನ್ನು ನೀಡಿದ್ದಾರೆ. ಅಂದಿನ ಕಾಲಕ್ಕೂ ಕೂಡ ಇಂದಿನ ಕಾಲಘಟ್ಟಕ್ಕೂ ಕೂಡ ಇರುವಂಥ ಒಂದು ಮಾದರಿಯನ್ನು ಈ ಸಿನಿಮಾದಲ್ಲಿ ಜನರಿಗೆ ಏನು ಬಹಳ ಮುಖ್ಯವಾಗಿ ಈ ಒಂದು ಕಾಲಘಟ್ಟನ ಮನದಟ್ಟು ಮಾಡುವಂಥ ಒಂದು ಸಿನಿಮಾನ ಮಾಡಿ ಪ್ರೇಕ್ಷಕರ ಮುಂದೆ ತಂದಿದ್ದಾರೆ. ನಾಳೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಸಿನಿ ಪ್ರೇಕ್ಷಕರು ರಾಜ್ಯಾದ್ಯಂತ ಎಲ್ಲರೂ ಕೂಡ ಈ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ಸುದ್ದಿಯನ್ನು ಅವ್ರು ಮಾತಾಡಿದ್ದಾರೆ. ವಿಜಯ್ ಫಿಲಮ್ಸ್ ಅಂತ ವಿಜಯ್ ಸರ್ ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ನಾವು ಕೊಟ್ಟಿದ್ದೀವಿ. ಸೇಲ್ ಮಾಡಿಲ್ಲ ಸರ್, ನಾವೇ ಮಾಡಿದ್ವಿ. ಡಿಸ್ಟ್ರಿಬ್ಯೂಟರ್ ಹಂಚಿಕೆದಾರರಷ್ಟೇ, ನಾವೇನು ಯಾರಿಗೂ ಸಿನಿಮಾ ಕೊಟ್ಟಿಲ್ಲ. ನಾವೇ ಡೈರೆಕ್ಟರ್ ರಿಲೀಸು, ಡಿಸ್ಟ್ರಿಬ್ಯೂಟರ್ ಅವರು ಅಷ್ಟೇ ಸರ್. ಕೊನೆಯದಾಗಿ ಜಿಲ್ಲೆಯ ಜನತೆಗೆ ಏನು ಹೇಳ್ತೀರಾ ಸರ್? ನಾವು ಮಂಡ್ಯ ಎಲ್ಲ ಕರ್ನಾಟಕದ ಜನತೆಗೆ ದಯವಿಟ್ಟು ಈ ಸಿನಿಮಾವನ್ನು ಥಿಯೇಟರ್ನಲ್ಲಿ ಬಂದು ಸಿನಿಮಾ ನೋಡಿ ಹೊಸ ಹೊಸ ಪ್ರತಿಭೆಗಳನ್ನ, ಹೊಸ ನಿರ್ಮಾಪಕರನ್ನ ಬೆಳೆಸಿ ಆರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಸರ್. ನಾಳೆ ಕಾಲಘಟ್ಟ ಫಿಲಮ್ ರಿಲೀಸ್ ಆಗ್ತಿದೆ. ಎಲ್ಲ ಥಿಯೇಟ್ರಲ್ಲೂ ಸುಮಾರು ಒಂದು 60 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲ ಸಿನಿ ಪ್ರೇಕ್ಷಕರು ಕಾಲಘಟ್ಟ ಫಿಲಮನ್ನು ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಕಾಲಘಟ್ಟ ಫಿಲಮ್ ಅಂತಂದರೆ ಇವತ್ತಿನ ಜನ್ರೇಷನ್ಗೂ ಹಿಂದೆ ಇದ್ದಂಥ ಜನ್ರೇಷನ್ಗೂ ಇರುವಂಥ ಪರಿಸ್ಥಿತಿಯನ್ನು ನಾವು ಈ ತೆರೆ ಮೇಲೆ ತೋರಿಸಿದ್ದೀವಿ. ತಾವೆಲ್ಲರೂ ನೋಡಿ ಈ ಸಿನಿಮಾವನ್ನು ಬಂದು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೀನಿ. ಮತ್ತು ಮಾಧ್ಯಮ ಮಿತ್ರದವರು ಮತ್ತು ನಮ್ಮ ಇಡೀ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜನರು ಪ್ರೇಕ್ಷಕರು, ಸಿನಿ ಪ್ರೇಕ್ಷಕರು ಬಂದು ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡಿ ಯಶಸ್ವಿಗೊಳಿಸಿ ಶತದಿನೋತ್ಸವ ಆಚರಿಸಲೆಂದು ಸಹಕರಿಸಬೇಕೆಂದು ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸರ್. ಏನು ಸರ್ ಕಾಲಘಟ್ಟ ಅಂದರೆ? ಕಾಲಘಟ್ಟ ಅಂದರೆ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಇರುವ ವ್ಯತ್ಯಾಸ. ಹಿಂದಿನ ಕಾಲದಲ್ಲಿ ಜನ ಯಾವ ಥರ ಇದ್ದರು, ಇವತ್ತಿನ ಕಾಲದಲ್ಲಿ ಜನ ಯಾವ ಥರ ಇದ್ದಾರೆ ಅನ್ನೋದನ್ನು ನಾವು ತೆರೆ ಮೇಲೆ ತೋರಿಸಿದ್ದೀವಿ. ಸರ್, ಸಿನಿಮಾ ಏನಕ್ಕೆ ನೋಡಬೇಕು? ಕಾಲಘಟ್ಟ ಅಂದರೆ ಜೀವನನ ಯಾವ ಥರ ಇರಬೇಕು, ಜೀವನದಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನ ಒಂದು ಕಥೆಯಲ್ಲಿ ನಾವು ತೋರಿಸಿದ್ದೀವಿ. ಅದಕ್ಕೋಸ್ಕರ ಈ ಸಿನಿಮಾ ನೋಡಬೇಕು. ಸಿನಿಮಾ ನಿರ್ದೇಶಕರು ಪ್ರಕಾಶ್ ಕೆ ಅಂಬಾಳೆ ಅಂತ ಮೈಸೂರಿನವರು. ಸರ್, ಯಾರ್ಯಾರು ಮಾಡಿದ್ದಾರೆ ಸರ್ ಇದರಲ್ಲಿ? ಹೀರೋ ಆಗಿ ನಂದಗೋಕುಲ ಧಾರಾವಾಹಿಯ ಅಭಿದಾಸರವರು ಮುಖ್ಯ ಪಾತ್ರದಲ್ಲಿ ಮಾಡಿದ್ದಾರೆ. ಮತ್ತು ರಮೇಶ್ ಭಟ್ ಅವರು, ಭವ್ಯ ಮೇಡಮ್ ಅವರು, ಮತ್ತು ಶೋಭರಾಜ್ ಅವರು, ಮತ್ತು ನಿತಿಲ್ ಅಂದ್ಬಿಟ್ಟು ಮೈಸೂರವರು ಹೊಸ ಯುವ ಪ್ರತಿಭೆ ಈ ಸಿನಿಮಾದಲ್ಲಿ. ಮತ್ತು ಹೀರೋಯಿನ್ ಖುಷಿ ಅಂತ, ಮೇಘನಾ ಅಂತ. ಈ ಸಿನಿಮಾದಲ್ಲಿ ತುಂಬ ಅನೇಕ ಕಲಾವಿದರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಬಹು ತಾರಾಗಣ ಇರುವಂಥ ಸಿನಿಮಾ, ಬಹು ತಾರಾಗಣ. ಈ ಸಿನಿಮಾದಲ್ಲಿ ತುಂಬ ತಾರಾ ಬಳಗವಿದೆ. ಚಿಕ್ಕೇಗೌಡರು ಹೊಸದಾಗಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ, ಹೇಗನ್ಸರ್? ಈ ಸಿನಿಮಾ ಮೊದಲು ನಾನು ಖಾಲಿ ಡಬ್ಬ ಎಂಬ ಸಿನಿಮಾವನ್ನು ಪ್ರೊಡ್ಯೂಸರಿಗೆ ಸಿನಿಮಾ ಮಾಡಿದ್ದ. ಇವಾಗ ಓನಾಗಿ ನಾವೇ ಸ್ವಂತ ಕಾಲಘಟ್ಟ ಎಂಬ ಸಿನಿಮಾವನ್ನು ಮಾಡಿದ್ದೀವಿ. ಇದನ್ನು ಎಲ್ಲೆಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಸರ್? ಈ ಸಿನಿಮಾವನ್ನು ಮೈಸೂರು, ನಂಜನಗೂಡು, ಚಾಮರಾಜನಗರ, ಪಾಂಡುಪುರ, ಶ್ರೀರಂಗಪಟ್ಟಣ ಈ ಸುತ್ತಮುತ್ತ ಎಲ್ಲ ಸರ್ 3 ಸಾಂಗ್ ಇದೆ. ತುಂಬ ಚೆನ್ನಾಗಿದೆ ಸಾಂಗ್, ತುಂಬ ಚೆನ್ನಾಗಿದೆ. ಫೈಟ್ ಒಂದಿದೆ ಸರ್. ಚಿಕ್ಕೇಗೌಡರು ಈ ಸಿನಿಮಾ ಮುಖಾಂತರ ಒಂದು ಒಳ್ಳೆ ಭರವಸೆ ನೀಡೋ ಪ್ರೊಡ್ಯೂಸರ್ ಆಗಿ ಗುರುತಿಸ್ಬೇಕು. ಅದು ನಾವು ಹೇಳೋದೆಲ್ಲ, ಜನಗಳು ನಮ್ಮನ್ನು ತೋರಿಸ್ಬೇಕು, ಅವ್ರು ಗುರುತಿಸ್ಬೇಕು ಸರ್. ಸಿನಿಮಾ ಹಿನ್ನೆಲೆಯಲ್ಲಿಂದನೇ ಸಿನಿಮಾ ಮಾಡಿರುವಂಥದ್ದು ಸರ್. ಸಿನಿಮಾ ಹಿನ್ನೆಲೆ ಇದೆಯಾ ನಿಮಗೆ ಮುಂಚೆಯಿಂದನೂ ಕೂಡ? ಇಲ್ಲ, ಸ್ವಲ್ಪ ಇತ್ತು. ಆಮೇಲೆ ಒಂದು ಸಿನಿಮಾ ಮಾಡಿದ್ವಲ್ಲ, ಹಾಗಾಗಿ ಆ ಸಿನಿಮಾ ಯಶಸ್ವಿ ಆಗಲಿಲ್ಲ. ಇನ್ನೊಂದು ಸಿನಿಮಾ ಮಾಡೋಣ, ಯಶಸ್ವಿ ಪ್ರಯತ್ನ ಮಾಡೋಣ ಅಂತ ಮಾಡಿದ್ದೀವಿ. ನಾವು ಏನಾದ್ರು ಅಭಿನಯ ಮಾಡಿದ್ರೆ ಚಿಕ್ಕೇಗೌಡರು? ಇಲ್ಲ ಸರ್, ಮಾಡಿಲ್ಲ ಸರ್. ಮೊದಲೇ ಹಳೆ ಫಿಲಮಲ್ಲಿ ಮಾಡಿದ್ದೆ, ಈ ಫಿಲಮಲ್ಲಿ ಏನು ಮಾಡಿಲ್ಲ. ಇದು ಫುಲ್ ನಿರ್ಮಾಣ ಮಾಡಿದ್ದೀವಿ ಅಷ್ಟೇ, ನಿರ್ಮಾಪಕರಾಗಿ ನಿರ್ಮಾಣ ಮಾಡಿದ್ದೀವಿ. ನೀವು ಮೂಲ ಸರ್? ನಾವು ತಳಗವಾದಿ, ಮಳವಳ್ಳಿ ತಾಲೂಕು ತಳಗವಾದಿ ಗ್ರಾಮದವರು ಸರ್. ಸಿನಿಮಾ ಎಷ್ಟು ವೆಚ್ಚ ಆಗಿದೆ, ಎಷ್ಟು ಬರ್ತಿದೆ? ಸಿನಿಮಾದಿಂದ ಲೆಕ್ಕಾಚಾರ ಮಾಡಿಲ್ಲ ಸರ್, ಹೇಳೋಕ್ಕಾಗಲ್ಲ ಇನ್ನೂ. ಅದು ಉತ್ತಮವಾದ ಬಜೆಟಲ್ಲಿ ಸಿನಿಮಾ ನಿರ್ಮಾಣ ಆಗಿದೆ ಅನ್ನೋದು? ಆಗಿದೆ ಸರ್. ಓಕೆ, ಏನು ನಿರೀಕ್ಷೆ ಏನಿದೆ ಸರ್? ನಿರೀಕ್ಷೆ ಜನಗಳು ಯಾವ ಥರ ತಗೋತಾರೆ ಅದೇ ನಿರೀಕ್ಷೆ ಸರ್. ನಮಗೆ ನಿರೀಕ್ಷೆ ದೇವ್ರು ಏನು ದಯ ತೋರಿಸುತ್ತೆ, ಜನಗಳು ಯಾವ ಥರ ತಗೋತಾರೆ ಅದೇ ನಿರೀಕ್ಷೆ ನಮಗೆ. ಒಟ್ಟಿನಲ್ಲಿ ಒಂದು ಉತ್ತಮವಾದ ಸಿನಿಮಾ ಮಾಡಿದ್ದೀರಿ. ಹಾಂ ಸರ್. ಹಾಗಾಗಿ ಜನ ನಿರೀಕ್ಷೆ ಇಟ್ಕೊಂಡು ನೋಡಲಿ ಅನ್ನುವಂಥದ್ದೇ ನಿಮ್ಮ ಆಸೆ? ಹೌದು ಸರ್, ತುಂಬ ಚೆನ್ನಾಗಿದೆ, ಉತ್ತಮವಾಗಿದೆ. ಬಂದು ಜನ ನೋಡಬೇಕು ಅನ್ನೋದೇ ನಮ್ಮ ಆಸೆ. ಮಂಡ್ಯ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದೀರಾ ಸರ್? ಕೊಟ್ಟಿದ್ದೀವಿ ಸರ್. ತುಂಬ ಜನ ಇದ್ದಾರೆ ಮಂಡ್ಯದಲ್ಲಿ, ತುಂಬ ಜನ ಇದ್ದಾರೆ. ಮಂಡ್ಯದಲ್ಲಿ ಸುಮಾರು ಒಂದು 7-8-10 ಜನ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ಮೈಸೂರು, ಮಂಡ್ಯ, ಬೆಂಗಳೂರು ಎಲ್ಲ ಕಡೆಯಿಂದನೂ
ಮಂಡ್ಯದಲ್ಲಿ ಎಷ್ಟು ಥಿಯೇಟರ್ ಕೊಟ್ಟಿದ್ದೀರಾ ಸರ್? ಸರ್ ಮಂಡ್ಯದಲ್ಲಿ ಅಲ್ಲಿ ಮಂಡ್ಯ ಜಿಲ್ಲೆ ಪೂರ್ತಿ ಕೊಟ್ಟಿದ್ದೀವಿ ಸರ್, ಎಲ್ಲ ಥಿಯೇಟ್ರಲ್ಲಿ ಇದೆ ಮಂಡ್ಯ. ಮಂಡ್ಯ ಎಲ್ಲೆಲ್ಲಿ ಕೊಟ್ಟಿದ್ದೀರಾ? ಶ್ರೀರಂಗಪಟ್ಟಣ, ನಾಗಮಂಗಲ, ಪಾಂಡುಪುರ, ಕೇರ್ಪೇಟೆ, ಮೈಸೂರು, ಮಂಡ್ಯ, ಮಳವಳ್ಳಿ, ಕೇಮದೊಡ್ಡಿ, ಅಲಗೂರು, ಮದ್ದೂರು ಎಲ್ಲ ಥಿಯೇಟ್ರಲ್ಲೂ ಕೊಟ್ಟಿದ್ದೀವಿ ಸರ್. ಎಲ್ಲ ತಾಲೂಕು ಥಿಯೇಟರ್ಗಳಲ್ಲೂ ರಿಲೀಸ್ ಆಗ್ತಾ ಇದೆ ನಾಳೆ. ಹಾಂ ಸರ್, ಎಲ್ಲ ಥಿಯೇಟ್ರಲ್ಲೂ. ಈ ಕರ್ನಾಟಕದಾದ್ಯಂತ ಪ್ರದರ್ಶನ ನಾಳೆ ಹಾಂ ಸರ್. ಆಗಲಿ ಸರ್, ಎಲ್ಲ ಒಳ್ಳೇದು. ಒಂದು ಮೆಸೇಜ್ ಕೊಡೋದಾದ್ರೆ ಕಾಲಘಟ್ಟ ಅಂದರೆ ಅದೇ ಸರ್, ಈ ನಮ್ಮ ಸಿನಿಮಾವನ್ನು ನೋಡಿ ಜನ ಒಂದು ಉತ್ತಮವಾದ ಒಂದು ಜೀವನವನ್ನು ರೂಪಿಸ್ಕೋಬೋದು ಅನ್ನೋದೇ ನಮ್ಮ ಈ ಕಾಲಘಟ್ಟ ಸಿನಿಮಾದ ಒಂದು ಸಂದೇಶ ಸರ್. ಹೇಗಂತ ಸರ್ ಕಾಲಘಟ್ಟ ಸಿನಿಮಾ ರಿಲೀಸ್ ಆಗಿದೆ ನಾಳೆ ಕಾಲಘಟ್ಟ ಫಿಲಮ್ ರಿಲೀಸ್ ಆಗ್ತಿದೆ ಸರ್. ಸ್ಟಾರ್ಟಿಂಗ್ ನಮಸ್ಕಾರ ಅನ್ನೋದು ಹೇಳ್ತೀನಿ ಫಸ್ಟ್ ಎಲ್ರಿಗೂ ಅಂತ. ಫಸ್ಟಿಂದ ಮಾಡಿ ಸರ್. ಹೇಳಿ ಸರ್, ರೆಡಿ. ಹಾಂ, ಕಟ್ ಮಾಡಿ ಹಾಕಂತಾರೆ ಎಲ್ಲ